ಮತ್ತೆ ಬರ್ತಾ ಇದೆ ಅಮೆರಿಕ 2 ನಾಗತಿಹಳ್ಳಿ ಚಂದ್ರಶೇಖರ್ ನಮ್ಮೆಲ್ಲರ ಪ್ರೀತಿಯ ಮೇಷ್ಟ್ರು. ಹಿರಿಯ ನಿರ್ದೇಶಕರು ಅಂತ ಹೇಳಿದ ತಕ್ಷಣ ಎಲ್ಲ ಒಂದು ಕಾಲಿಗೆ ಬೀಳ್ತಾರೆ ಮತ್ತು ನೀವು ಔಟ್ಡೇಟೆಡ್ ಅಂತ ಹೇಳ್ದಂಗಿರುತ್ತದೆ. ನಾವು ಯಾವಾಗ್ಲೂ ಅಂದ್ಬಿಡ್ತೀವಲ್ಲ, ಮೆಲಡಿ ಅಂದ್ರೆ ಅವರು ಅಂತ. ಶ್ರೀ ಮನೋಮೂರ್ತಿ ಸರ್ ಮಗದೊಂದು ಹಿಸ್ಟ್ರಿ ಸೃಷ್ಟಿ ಮಾಡೋಕೆ ರೆಡಿ ಆಗ್ತಿದೆ. ಈಗ ಪ್ರತಿ ಸಿನಿಮಾ ಮಾಡುವಾಗಲೂ ಹೊಸದನ್ನು ಸೃಷ್ಟಿ ಮಾಡ್ತಿದ್ದೀವಿ, ಇತಿಹಾಸ ಸೃಷ್ಟಿ ಮಾಡ್ತಿದ್ದೀವಿ ಅನ್ನೋಂತಹ ಒಂದು ಭಯಂಕರ ಆತ್ಮವಿಶ್ವಾಸ. ಗೆಳೆಯರು ಕೂತ್ಕೊಂಡು ಮತ್ತೆ ಒಂದು ಸಿನಿಮಾ ವಾಪಸ್ ತರ್ತಿದ್ದೀರಾ ಅಂದಾಗ ಹುಡಿ ಫೀಲ್. ಕೆಲವು ಕಗ್ಗಂಟುಗಳಿದ್ದಾವೆ. ಸಿನಿಮಾದಲ್ಲಿ ಬಿಡಿಸುವುದು ಹೇಗೆ ಅನ್ನೋದು ದೊಡ್ಡ ಚಾಲೆಂಜ್. ನನ್ನ 10th ಸಿನಿಮಾ ಶಾಲೆ, ಹೌದು, ಎಲ್ಲ ಫ್ಯಾಕಲ್ಟಿನಲ್ಲೂ ಪ್ರಬುದ್ಧರು, ಎಳೆಯರು, ಚಿಕ್ಕವರು ಬಂದ್ಬಿಟ್ಟಿದ್ದಾರೆ. ಸೊ ಅಮೆರಿಕ ಈಗ ಅಮೆರಿಕ 2 ಅಂದ ತಕ್ಷಣ ನಮ್ಮ ಎಕ್ಸ್ಪೆಕ್ಟೇಷನ್ ಈ ರೇಂಜಲ್ಲಿ ಇರುತ್ತೆ. ಕ್ಲೈಮ್ಯಾಕ್ಸ್ ಅದು ಉಳಿಯುತ್ತೆ. ದಟ್ ಅಮೆರಿಕ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ? Unless you know the expectation, the meaning of expectation, how do you fulfill expectation? ಹೌದಪ್ಪ, ನನಗೆ ಗೊತ್ತು ಮೌಂಟ್ ಎವರೆಸ್ಟ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ, ಅದನ್ನು ದಾಟೋದು ಎಷ್ಟು ಕಷ್ಟ ಅಂತ ಗೊತ್ತು. ನೀವು ದಾಟೋ ಪ್ರಯೋಗನೂ ಮಾಡದೇ ಇದ್ರೆ ಅದೇ ಬಾಯಿ ಚಪ್ಪಿಸ್ಕೊಂಡು ನಾನು ಅಮೆರಿಕ ಮಾಡ್ತೀನಿ. ಓಹೋ, ಅಮೆರಿಕ ಎಲ್ಲಿದೆ ಗೊತ್ತಾ, ಅಲ್ಲಿ ಹೋಗ್ತೀರಾ ಅಂತ ಈ ಥರದ್ದೆಲ್ಲ ಮಾತುಗಳು ಬಂದಿತ್ತು. ಬಟ್ ವೈ ಯು ಚೂಸ್ ಈ ಥರದ ಕಷ್ಟದ ಜಾಗ, ಹಿಂಗಿರೋದೇ ಚೂಸ್ ಮಾಡ್ತೀರಿ? ಕಷ್ಟಕ್ಕೆ ಕೊಟ್ಕೊಂಡ್ರೆ ಕಲೆ ಹುಟ್ಟುತ್ತೆ. ಅಮೆರಿಕದಲ್ಲಿ ಈ ಬಾರಿ 2 ಶೂಟ್ ಮಾಡೋದು ಆರಾಮಿತ್ತ? ಇಲ್ಲ, ಅಷ್ಟೇ ಕಷ್ಟ ಫೇಸ್ ಮಾಡಿ. ಅದು ತಾಂತ್ರಿಕವಾದ ಸಮಸ್ಯೆಗಳು ನೂರಾರು ಆಯಿತು. ಒಂದು ಹಂತದಲ್ಲಿ ನಿಂತೋಯ್ತು ಅಂದ್ಕೊಂಡಿದ್ದೆ, ನಿಂತೋಯ್ತು, ಆಗಲ್ಲ ಅಂತ. ಅಯ್ಯೋ, ಈ ಸಿನಿಮಾ ನಿಂತೋಗ್ಬಿಡುತ್ತೆ, ನಾನು ಮಾಡಕ್ ಇಷ್ಟಪಟ್ಟಿದ್ದ ಒಂದು ಸಿನಿಮಾ ಇದು, ಏನಾಗ್ಬಿಡುತ್ತೆ ಏನೋ ಅನ್ನುವ ಆ ಒಂದು ಆತಂಕ, ಭಯ. ಚಿಕ್ಕ ಪುಟ್ಟ ಸೋಲುಗಳು ಬಂದ ತಕ್ಷಣ ಡಿಪ್ರೆಷನ್ಗೆ ಹೋಗ್ಬಿಟ್ರೆ ಆಯ್ತು, ಅಂದ್ರೆ ಪ್ಯಾಕಪ್. ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಯಶಸ್ಸಿನ ಸಿನಿಮಾ ಎಷ್ಟು ಇಂಪಾರ್ಟೆಂಟ್. ವಲ್ಗರ್ ವಿಕ್ಟ್ರಿಯಿಂದ ಎಷ್ಟು ಬಂದರೂ ಕೂಡ ಅದು ವಲ್ಗರ್. ಗೌರವಯುತವಾದ ಸೋಲು ಅದಕ್ಕಿಂತ ಶ್ರೇಷ್ಠವಾದ. ನೀವಂತ ಸಿನಿಮಾ ಮಾಡ್ರಿ ಸ್ವಾಮಿ, ಬರ್ತೀವಿ ಅಂತಾರೆ, ಬಟ್ ಅಂತ ಸಿನಿಮಾ ಮಾಡಿದಾಗಲೂ ಜನ ಬಂದಿಲ್ಲ ಅನ್ನೋ ಉದಾಹರಣೆ ಇದೆ. ಕಳೆದ 30 ವರ್ಷ ಯಾಕೆ ನಾನು ಮೌನವಾಗಿದ್ದೆ? ಈ ಸಿನಿಮಾದ ಸೋಲಿಗೆ ಕಾರಣ ಇದು, ಸಿನಿಮಾದ ಗೆಲುವಿಗೆ ಕಾರಣ. ನನಗೆ ಈ ಸಿನಿಮಾ, ಐ ಡೋಂಟ್ ನೋ, ಇಟ್ ಮೇ ಬಿ ಮೈ ಲಾಸ್ಟ್ ಫಿಲ್ಮ್.